ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್ ನಾವ್ ಇವಾಗ ಮಾಡಿರೋದು. ಇದು ಆಟು ಕಾಲ್ ಅಂತಾನು ಹೇಳ್ತಾರೆ. ಆಟು ಕಾಲ್ ಅಂದ್ರೆ ಆಡು ಗೋಟ್ 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 ಫಸ್ಟ್ ಟೈಮ್ ಸೋಶಿಯಲ್ ಮೀಡಿಯಾದಲ್ಲಿ. ಹೌದು ಸೊ ಇದು ಇದೇ ಪೌಡರ್ ಇದು ಫೈನಲ್ ಪ್ರಾಡಕ್ಟ್. ಇದೇ ಫೈನಲ್ ಪ್ರಾಡಕ್ಟ್ ಸರ್. ಸಿದ್ಧ ವೈದ್ಯ ಪದ್ಧತಿ ಇದೆ ಅಲ್ವಾ, ಆ ಸಿದ್ಧ ವೈದ್ಯ ಪದ್ಧತಿನಲ್ಲಿ 4280 ಕಾಯಿಲೆಗಳು ಗುಣ ಆಗತ್ತೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಹೇಳಿದ್ದಾರೆ ಸರ್. ಸರ್ ಇದು ಎಲ್ಲಾ ತರ ಬೋನ್ ಪ್ರಾಬ್ಲಮ್ಗೂ ಹೆಲ್ಪ್ ಆಗುತ್ತೆ. ರಿವರ್ಸ್ ಆಗಿದೆ ಅರ್ಲಿ ಗ್ರೇಯಿಂಗ್, ಇಲ್ಲಿ ಕೂದಲೆಲ್ಲ ಕಮ್ಮಿ ಇತ್ತು ಫ್ರಂಟ್ ಅಲ್ಲಿ, ಚೆನ್ನಾಗಿ ಬಂದಿದೆ ಕೂದಲು. ಈ ಜಾಯಿಂಟ್ಸ್ ಗೆ ಎಲ್ಲ ತುಂಬಾ ಒಳ್ಳೇದು, ಮಂಡಿ ಜಾಯಿಂಟ್ ಬೋನ್ ಜಾಯಿಂಟ್ಸ್ ಗೆಲ್ಲ ಒಳ್ಳೇದು. ಇದನ್ನ ಗಂಟಿಲ್ದೇ ತರ ಒಂದ್ಸಲ ಕದ್ರಕೊಂಡ್ಬಿಡೋಣ. ಮತ್ತೆ ಇದನ್ನ ಫಿಲ್ಟರ್ ಮಾಡಬಾರ್ದು, ಈಗ ಹೇಗಿದೆಯೋ ಹಾಗೆ ಕುಡಿಬೇಕು. ಕಾಲ್ ಸೂಪ್ ಕುಡ್ದು ಅಭ್ಯಾಸ ಇರೋರೆಲ್ಲ ಆಲ್ಮೋಸ್ಟ್ ಅದೇ ಟೇಸ್ಟ್ ಇದೆ ಮೇಡಮ್ ಅಂತ. ಅದೇ ಕಲರ್ ಇರ್ತದೆ ಕಾಲ್ ಸೂಪ್. ಪ್ಯೂರ್ ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್. ಗೋಟ್ ಲೆಗ್ ಸೂಪ್. ಜೀವನ ಸಂಜೀವನ, ನನ್ನ ಜೀವಕ್ಕೆ ನೀನೇ ಸಂಜೀವನ. ಜೀವನ ಸಂಜೀವನ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ವೀನಸ್ ವೇದಿಕ್ಸ್ ವೀಣಾ ಮೇಡಮ್ ಅವರು ನಿಮಗೆ ಹೇರ್ ಆಯಿಲು, ಗ್ಯಾಸ್ಟ್ರಿಕ್ ಇನ್ ಪೌಡ್ರು ಅದ್ಭುತವಾಗಿ ಇವತ್ತು ಬಹಳ ಪ್ರಸಿದ್ಧ. ಅವರು ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ. ಇವತ್ತು ನಾವು ಬಂದಿದ್ದ ಕಾರಣ ಮೊಡವಾಟಕ ಕಾಲ್ ಸೂಪ್ ನೋಡಿ. ಇದು ವೆಜಿಟೇರಿಯನ್ ಲೆಗ್ ಸೂಪ್ ಆರ್ ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್ ಅನ್ಬೋದು. ಕಾಲ್ ಸೂಪ್ ಅಂದ ತಕ್ಷಣ ನಮಗೆ ನೆನಪಾಗದೆ ಗೋಟ್ ಲೆಗ್ ಸೂಪು. ಬಟ್ ಇಲ್ಲಿ ವೆಜಿಟೇರಿಯನ್ಸ್ ಏನು ಮಾಡಬೇಕು, ಮೊಡವಾಟಕ ಕಾಲ್ ಸೂಪ್ನ ಯಾವ ರೀತಿ ಮಾಡ್ತಾರೆ, ಇದರಿಂದ ಬೆನಿಫಿಟ್ಸ್ ಏನು, ಮೇಡಮ್ ಹತ್ರ ಮಾತಾಡ್ಕೊಂಡು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಬಳಗ ಅಂತೀವಲ್ಲ ನಾವು, ಅಂದ್ರೆ ನಿಮ್ಮ ಗ್ರಾಹಕರ ಬಳಗ, ಅವ್ರ ಕಾಮೆಂಟ್ಸ್ ನೋಡಿ ಖುಷಿ ಆಗ್ಬಿಟ್ಟಿತ್ತು ನನಗೆ. ಹೇರ್ ಆಯಿಲ್ಗೆ, ಅಂಗಾಯ ಪೌಡರ್ಗೆ ಎಲ್ಲ ಪಾಸಿಟಿವ್ ಪಾಯಿಂಟ್ಸು, ಎಲ್ಲ ಎಕ್ಸ್ಪೀರಿಯನ್ಸ್ ಬೈ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರು. ಅದರಿಂದ ಖುಷಿ ಆಗುತ್ತೆ ನಿಮ್ಮ ವಿಡಿಯೋ ಮಾಡಕ್ಕೆ ನನಗೆ. ಮತ್ತೆ ಬಂದಿರೋ ಕಾರಣ ಏನಂದ್ರೆ ಇಲ್ಲಿದೆ ನೋಡ್ರಿ, ಇದು ವೆಜಿಟೇರಿಯನ್ ಗೋಟ್ ಸೂಪ್ ಲೆಗ್ ಸೂಪ್. ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್. ಇದು ಕರ್ನಾಟಕದಲ್ಲಿ ಒಂದು ಹೆಮ್ಮೆ ಏನಂದ್ರೆ ನಾನೇ ಫಸ್ಟ್ ಮಾಡಿರೋ ಸರ್, ಯಾರು ನಾನು ಇದನ್ನ ತುಂಬಾ ಎಕ್ಸ್ಪ್ಲೋರ್ ಮಾಡಿ ಇದು ತಮಿಳ್ನಾಡಲ್ಲಿ ಚಾಲ್ತಿ ಇದೆ. ಸೊ ಇದನ್ನ ನಾನೇ ಇವಾಗ ಕರ್ನಾಟಕದಲ್ಲಿ ಒಂದು ಫಸ್ಟ್ ಮಾಡಿರೋದಂದ್ರೆ ನಿಜವಾಗ್ಲೂ ನಂಗೆ ಹೆಮ್ಮೆ. ನಾನು ಪ್ರಾಡಕ್ಟ್ ಮಾಡಿದ್ದೀನಿ ಅಂತ ಹೆಮ್ಮೆಗಿಂತನೂ ಜನಗಳಿಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ನಂಗೆ ಇನ್ನೂ ಒಂದು ಹೆಮ್ಮೆ ಆದ ವಿಷಯ ಸರ್. ಇದು ಫಸ್ಟ್ ಟೈಮ್ ಸೋಶಿಯಲ್ ಮೀಡಿಯಾದಲ್ಲಿ. ಹೌದು ಸರ್. ಇದೇ ಪೌಡರ್ ಇದು ಫೈನಲ್ ಪ್ರಾಡಕ್ಟ್. ಇದೇ ಫೈನಲ್ ಪ್ರಾಡಕ್ಟ್ ಸರ್. ಇದು ಯಾವ ರೀತಿ ಬೆನಿಫಿಟ್ ಆಗುತ್ತೆ, ಯಾವ ರೋಗಗಳಿಗೆ? ಇದು 4280 ಕಾಯಿಲೆಗಳು ಸಿದ್ಧಾದಲ್ಲಿ ಹೇಳಿರೋದು. ಸಿದ್ಧ ವೈದ್ಯ ಪದ್ಧತಿ ಇದೆ ಅಲ್ವಾ, ಆ ಸಿದ್ಧ ವೈದ್ಯ ಪದ್ಧತಿನಲ್ಲಿ 4280 ಕಾಯಿಲೆಗಳು ಗುಣ ಆಗತ್ತೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಹೇಳಿದ್ದಾರೆ ಸರ್. ಇದು ಮೇನ್ ಅಂತ ಅಂದ್ರೆ ಬೋನ್ ಪ್ರಾಬ್ಲಮ್, ಎನಿಥಿಂಗ್ ಬೋನ್ ರಿಲೇಟೆಡ್ ಟು ಬೋನ್ ದೊಂದು, ಮತ್ತೆ ನರ್ವ್ಸ್, ಶುಗರ್, ಇದು ಒಂಥರ ನಿಜವಾಗ್ಲೂ ಮಿರಾಕಲ್. ಇದ್ರಲ್ಲಿ ನಂದೊಂದು ನಿಜವಾಗ್ ನಡೆದ ಘಟನೆ ಒಂಚೂರು ಶಾರ್ಟ್ ಆಗಿ ಹೇಳ್ತೀನಿ. ಒಂದ್ ಲೇಡಿ ಬಂದ್ರು, ಅವ್ರಿಗೆ ಡಯಾಬಿಟೀಸ್ ಇತ್ತು, ತುಂಬಾ ಮೈಕೈ ನೋವು, ಕಾಲ್ ನೋವು ಅಂತ ಹೇಳಿದ್ರು ಅವರು. ಸೊ ತಗೊಂಡ್ರು, ತಗೊಂಡು ಆಮೇಲೆ 15 ಡೇಸ್ಗೆ ಅವ್ರು ಬರೀ 1/4 kg 100 grams ತಗೊಂಡಿದ್ರು. 15 ಡೇಸ್ಗೆ ವಾಪಸ್ ಬಂದ್ರವ್ರು. ಬಂದವ್ರು ಏನ್ ಹೇಳಿದ್ರು ಅಂದ್ರೆ, ಅವ್ರಿಗೆ ಸ್ವಲ್ಪ ಓಡಾಡೋ ಕೆಲ್ಸ ಅಂತ ಅವ್ರದ್ದು. ಕಾಲು ಒಂದೊಂದು ಅರ್ಧ ಇಂಚು ಒಡಿತಿತ್ತಂತೆ, ಕಾಲ್ ಪೂರ್ತಿ. 10 days ಒನ್ಸ್ ಪೆಡಿಕ್ಯೂರ್ಗೆ ಹೋಗ್ತಾ ಇದ್ರಂತೆ. ಈ ಕಾಲ್ ನೋವು, ಮೈಕೈ ನೋವು ಜೊತೆ ಕಾಲ್ ಒಡೆದನೆ ಹೊಟ್ಟೋಗಿದೆ ಸರ್. ಕಾಲ್ ಒಡ್ತಾನೆ ಹೊಟ್ಟೋಗಿದೆ. ಯಾವ್ದಕ್ಕೋ ಒಂದು ಟ್ರೀಟ್ಮೆಂಟ್ ಕೊಟ್ರೆ ಇಲ್ಲಿ ಇದು ಇಟ್ ವಿಲ್ ಡೂ ವಂಡರ್ಸ್ ಸರ್. ನಮ್ಗೆ ಗೊತ್ತಿರೋದಿಲ್ಲ ಬೇಸ್ ಏನು ಅಂತ ಅನ್ಬಿಟ್ಟು. ನೀವು ಮೊಡವಾಟಕಲ್ ಕಾಲ್ ಸೂಪ್, ಮೊಡವಾಟಕ ಕಾಲ್ ಸೂಪ್ ಇದು. ಇದು ಯಾವ್ಯಾವ ಗಿಡಮೂಲಿಕೆಗಳು ಹೇಗ್ ಪರಿಣಾಮ ಬೀರ್ತದೆ ಸರ್? ಇದು ಒಂದು ಗೆಡ್ಡೆ. ಆ ಗೆಡ್ಡೆ ತೋರಿಸ್ತೀನಿ ನಿಮ್ಗೆ. ಓಕೆ, ನೋಡ್ಬಿಡೋಣ. ಇಲ್ಲೆಲ್ಲ ಇದೆ ನಿಮ್ಗೆ ಗಿಡ ಮೂಲಿಕೆಗಳು ಅರ್ಥ ಆಗಲ್ಲ, ನೀವು ಹೇಳ್ಬೇಕು ಸರ್. ಇದ್ರದ್ದೇ ಇದು ಗೆಡ್ಡೆ. ಈ ಸೂಪ್ ಮಾಡಿದೀವಲ್ಲ, ಇದು ಗೆಡ್ಡೆ. ಇದು ಈ ತರ ಇದ್ರಲ್ಲಿ ಎಲೆ ಇರುತ್ತೆ. ಇದು ಒಣಗೋಗ್ಬಿಟ್ಟಿದೆ. ನಾವಿಲ್ಲಿ ಬರ್ತಾರಲ್ಲ ಅವ್ರಿಗೆ, ನಮ್ಮ ಔಟ್ಲೆಟ್ ಬರೋರ್ಗೆ ತೋರ್ಸಕ್ಕೆ ಅಂತ ಇಟ್ಟಿದ್ದು, ಡ್ರೈ ಆಗಿ ಎಲೆ ಎಲೆ ಹಸಿರಾಗಿರುತ್ತೆ ಸರ್. ಇದು ಬಂಡೆಗಳಿಗೆ ಅಂಟ್ಕೊಂಡಿರುತ್ತೆ ನೋಡಿ. ಇದೆಲ್ಲ ಬಂಡೆಗೆ ಅಂಟ್ಕೊಂಡಿರುತ್ತೆ. ಬಂಡೆ ಮೇಲೆ ಬೆಳೆಯೋದು, ಮರದ ಮೇಲೂ ಬೆಳೆಯುತ್ತೆ, ಬಂಡೆ ಮೇಲೂ ಬೆಳೆಯುತ್ತೆ. ಬಂಡೆ ಮೇಲೆ ಬೆಳೆಯೋದು ಸ್ವಲ್ಪ ಪರಿಣಾಮಕಾರಿ ಅಂತ ಹೇಳ್ತಾರೆ. ಅದಕ್ಕೂ ಆಯುರ್ವೇದ ಗುಣ ಇದೆ. ಗುಣ ಇದೆ. ಸೊ ಅದಕ್ಕೆ ನಾವು ರಾಕ್ ಅಲ್ಲಿ ಬೆಳೆಯೋದನ್ನ ಮಾತ್ರ ತರಿಸ್ತೀವಿ. ನಾವು ನಂಬಿಕೆ ಆಗಿದ್ರವ್ರು ಇದಾರೆ, ಅದು ನಾವು ಹೋಗಿ ಒಂದೊಂದ್ಸಲ ನೋಡಿ ಗ್ಯಾರಂಟಿ ಮಾಡ್ಕೊಂಡು ಅವ್ರು ಕೊಡ್ತಾರ ಅದೇನ ಏನು ಅಂತ ಒಂದೊಂದ್ಸಲ ನಾವೇ ಕಾರಲ್ಲಿ ಹಾಕೊಂಡ್ ಬಂದ್ಬಿಡ್ತೀವಿ.
ಸೊ ಈ ತರ ನಾವು ಬಂಡೆ ಮೇಲೆ ಬೆಳೆಯದೆ ಆಲ್ಮೋಸ್ಟ್ ತರ್ತಾ ಇರೋದು ಏನಂದ್ರೆ ನಮ್ಮ ಮೈ ಕೈಗೆ ಕಲ್ಲಷ್ಟೇ ಶಕ್ತಿ ಸಿಗುತ್ತೆ ಅದರಿಂದ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಅಷ್ಟೇ ಸಿದ್ಧ ಆಯುರ್ವೇದದಲ್ಲಿ. ಇದನ್ನ ತಂದು ಇದನ್ನ ಹಸಿ ಇರುತ್ತೆ, ಇದು ಹಸಿ ಇದ್ದಿದ್ದು ಇದು ಮೇಲೆ ನೋಡಿ ಸರ್, ಮೊಡವಾಟು ಕಾಲ್ ಸೂಪ್ ಅಂತ ಹೇಳ್ತಾರೆ. ಇದು ಆಟು ಕಾಲ್ ಅಂತಾನು ಹೇಳ್ತಾರೆ, ಆಟು ಕಾಲ್ ಸೂಪ್, ಆಡು ಗೋಟ್. ಇದು ಒಂಥರ ಅಬ್ರಪ್ಟ್ ಶೇಪ್ ಅಲ್ಲೇ ಇರುತ್ತೆ, ಒಂದೊಂದೊಂದೊಂದ್ ಶೇಪ್ ಇರುತ್ತೆ ನೋಡಿ, ಒಂಥರ ಮೇಕೆ ಕಾಲ್ ತರನೇ ಇರುತ್ತೆ. ಆಮೇಲೆ ಮೇಕೆ ಕಾಲ್ ಮೇಲೆ ಹೇಗೆ ಕೂದ್ಲುಗಳಿರುತ್ತೆ ಹಾಗೆ ಇದ್ರಲ್ಲೂ ಇರುತ್ತೆ ನೋಡಿ. ನೇಚರ್ ನೋಡಿ ಸರ್. ನಾವ್ ಇದನ್ನ ತರಿಸ್ಬಿಟ್ಟು ಇದೆಲ್ಲ ತೆಗಿತೀವಿ. ಇದನ್ನ ಮುರಿದು ತೋರಿಸ್ತೀನಿ. ಇದೆಲ್ಲ ಸಿಪ್ಪೆ ಎಲ್ಲ ತೆಗ್ದು ನಮ್ಗೆ ಇಷ್ಟೇ ಇದು ಖಂಡ ಸಿಗೋದು ಸರ್ ನಮ್ಗೆ. ಇದನ್ನ ತುರಿದು ಬಿಟ್ಟು ಈ ತರ ಒಣಗಿಸ್ತೀವಿ. ನಮ್ದು ಡ್ರೈಯರ್ ಇದೆ, ಡ್ರೈಯರ್ ಅಲ್ಲಿ ಈ ಪೋರ್ಷನ್ ಇದೆಲ್ಲ ಗಲೀಜು ಸರ್, ಇದೆಲ್ಲ ಸಿಪ್ಪೆ, ಇದೆಲ್ಲ ಗಲೀಜು. ಇದು ಒಳಗೆ ನಿಮ್ಗೆ ಹೆಂಗೆ ಇದು ಆರೆಂಜ್ ಕಲರ್ ಕಾಣಿಸ್ತಿದೆಯಲ್ಲ, ಇದು ಮಾತ್ರ ನಮ್ಗೆ ಸೂಪ್ಗೆ ಯೂಸ್ ಆಗೋದು. ಇದು ಸೂಪ್ ಯೂಸ್ ಆಗೋಂತ ಸೂಪ್ಗೆ ಯೂಸ್ ಆಗೋಂತ ಟೀ ಫ್ಲೇಕ್ಸ್ ತರ ಇದೆ. ಹೌದೌದು ನೋಡಿ, ಇದು ಹೌದು ಒಂಥರ ತೆಂಗಿನ ನಾರ್ ತರನು ಅಂತಾನು ಹೇಳ್ಬೋದು. ಇದನ್ನ ತುರಿದ್ರೆ ಈ ತರ ನಮ್ಗೆ ತುರಿ ಬರುತ್ತೆ. ಇದು 50-60 ಕೆಜಿ ಈ ಗೆಡ್ಡೆನ ನಾವು ತುರಿದ್ರೆ ನಮಗ್ ಸಿಗದೆ 5.5 ಕೆಜಿ 6 ಕೆಜಿ. ಇದು 10% ಸಿಗುತ್ತೆ, 10% ಅಷ್ಟೇ ಸಿಗೋದು. ಇವಾಗ ಬೋನ್ ಅಂತ ನನಗೆ ಸಾಕಷ್ಟು ಜನ ನಮ್ಮ ಸ್ನೇಹಿತರು ಬಳಗ ಎಲ್ಲ ಸಿಗ್ತಾರೆ. ಕಾಲ್ ನೋವು, ಮಂಡಿ ನೋವು, ಯಾವ ತರದ ಬೋನ್ ಪ್ರಾಬ್ಲಮ್ಸ್ಗೆ ಇದು ಹೆಲ್ಪ್ ಆಗುತ್ತೆ ಸರ್? ಇದು ಎಲ್ಲಾ ತರ ಬೋನ್ ಪ್ರಾಬ್ಲಮ್ಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಟಿಶ್ಯೂಸ್ ಡೆವಲಪ್ ಆಗುತ್ತೆ. ಇದ್ರಲ್ಲಿ ಲಿಗ್ಯುಮೆಂಟ್ ಟೇರ್ ಆಗಿರುತ್ತಲ್ಲ, ಅವ್ರಿಗೆಲ್ಲ ಟಿಶ್ಯೂಸ್ ತಾನೆ ಮೇನ್ ರೀಜನರೇಷನ್ ಪವರ್. ರೀಜನರೇಷನ್ ಪವರ್ ಸೆಲ್ಸ್ ಇದರಲ್ಲಿ ಬಹಳ ಚೆನ್ನಾಗುತ್ತೆ. ಆಮೇಲೆ ರಣಗಾಯ ಅಂತ ಹೇಳ್ತಾರೆ ನೋಡಿ ಸರ್, ಹೀಲೇ ಆಗಲ್ವಲ್ಲ ರಣಗಾಯ, ಅದು ಕೂಡ ಇದ್ರಲ್ಲಿ ಹೀಲ್ ಆಗುತ್ತೆ. ಇದು ಕೂಡ ನಮ್ಗೆ ಸಾಕ್ಷಿ ಇದೆ. ಕೊಲಾಜನ್ ಫಾರ್ಮೇಶನ್ ಇರೋದ್ರಿಂದ ಏನಂದ್ರೆ ನಮ್ಗೆ ಬೋನ್ ಮಧ್ಯೆ ಇರೋ ಜೆಲ್, ನ್ಯಾಚುರಲ್ ಜೆಲ್ ಅದು ಫಾರ್ಮೇಶನ್ ಆಗುತ್ತೆ. ಬೋನ್ ಜಾಯಿಂಟ್ಸ್ ಎಲ್ಲ ಕರಕರ ಅಂತಿರುತ್ತೆ ನೋಡಿ, ಮಂಡಿ ಎಲ್ಲ ನಡೆದ್ರೆ ಅದೆಲ್ಲಾನು ಜೆಲ್ ಫಾರ್ಮೇಶನ್ ಎಲ್ಲ ಆಗುತ್ತೆ. ಇದು ಇಷ್ಟೊಂದು ನಾವು ತಿಳ್ಕೊಂಡ್ವಿ. ಇವಾಗ ಇನ್ನೂ ಏನೇನಿದೆ ಇದರಲ್ಲಿ? ಆಮೇಲೆ ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ಸ್ ಡೆವಲಪ್ ಮಾಡಿದಿರಾ ಈ ರೀಸೆಂಟ್ಲಿ? ಸರ್ ರೀಸೆಂಟ್ ಆಗಿ ನಮ್ದು ಅರ್ಲಿ ಗ್ರೇಯಿಂಗ್ ರಿವರ್ಸಲ್ ಚೂರ್ಣ ಒಂದ್ ಮಾಡಿದೀವಿ ಸರ್, ಅರ್ಲಿ ಗ್ರೇಯಿಂಗ್ ರಿವರ್ಸಲ್ ಹೇರ್ ಆಯಿಲ್ ಒಂದು. ಇವೆರಡು ಪ್ರೂಫ್ ಇದೆ ಸರ್. ಇದನ್ನು ಕೂಡ 10 ವರ್ಷದ ಮಗುಗೆ 2 ತಿಂಗಳು ಒಳಗಡೆನೆ ರಿವರ್ಸ್ ಆಗ್ಬಿಟ್ಟಿದೆ. ಇದರಲ್ಲಿ ನಾವು ಈ ಚೂರ್ಣದಲ್ಲಿ ತ್ರಿಫಲ, ಆಮ್ಲ, ಸಿಕ್ಕಾಪಟ್ಟೆ ಹರ್ಬ್ಸ್ ಎಲ್ಲ ಹಾಕಿರ್ತೀವಿ ಇದ್ರಲ್ಲಿ. ಸೊ ಆ ಹುಡುಗಂಗೆ ಇವಾಗ ಆಟ ಆಡೋದ್ರಲ್ಲೂ ಹುರುಪು ಬಂದಿದೆ, ರಿವರ್ಸ್ ಆಗಿದೆ ಅರ್ಲಿ ಗ್ರೇಯಿಂಗ್. ಇಲ್ಲಿ ಕೂದ್ಲೆಲ್ಲ ಕಮ್ಮಿ ಇತ್ತು ಫ್ರಂಟ್ ಅಲ್ಲಿ, ಚೆನ್ನಾಗ್ ಬಂದಿದೆ ಕೂದ್ಲು. ಆ ಹುಡುಗಂಗೆ ಖುಷಿ, ನಂಗೆ ಆಟ ಆಡಕ್ ಇಂಟ್ರೆಸ್ಟ್ ಬರುತ್ತೆ ಇವಾಗ. ಅವ್ರ ತಾಯಿನೂ ಕೂಡ ಹೇಳಿದಾರೆ, ಮುಂಚೆ ತರ ರೇಗಾಡಲ್ಲ ಹುಡುಗ, ಸಾಫ್ಟ್ ಆಗಿದ್ದಾನೆ. ಇದು ಎಲ್ಲಾರ್ಗು ಒಳ್ಳೇದು ಸರ್, ಬರೀ ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡೋರ್ಗು ಕೂಡ ಒಳ್ಳೇದೇ ಇದು. ಇವಾಗ ಅರ್ಲಿ ಗ್ರೇಯಿಂಗ್ ಪ್ರಿಮ್ಯಾಚೂರ್ ಅದ್ ನೋಡ್ಕೊಂಡ್ವಿ, ಬಟ್ ಈಗ ಸೂಪಿಗೆ ಬರೋಣ ವಾಪಸ್ಸು. ಈ ಸೂಪಿಂದ ನಾವು ಯಾವ ರೀತಿ ಇದನ್ನ ಪ್ರಿಪೇರ್ ಮಾಡೋದು, ಅಥವಾ ನೀವ್ ಹೆಂಗ್ ಪ್ರಿಪೇರ್ ಮಾಡ್ತೀರಾ ಸ್ವಲ್ಪ ಹೇಳ್ತೀನಿ ಸರ್. ಇದ್ರಲ್ಲಿ ಏನು ಇದಿಲ್ಲ. ಈ ತರ ನಾವು ಗೆಡ್ಡೆ ತರಿಸ್ತೀವಿ, 100 kgs ಆ ತರ ಎಲ್ಲ ನಾವು ಗೆಡ್ಡೆ ತರಿಸ್ಕೊಳ್ತೀವಿ. ಈ ತರದ್ದು ಈ ತರ ಗೆಡ್ಡೆ ತರಿಸ್ಕೊಂಡಿದ್ದು ನಾವ್ ಇದೆಲ್ಲ ಮೇಲಿಂದೆಲ್ಲ ತೆಗೆದು ಕ್ಲೀನ್ ಮಾಡ್ಬಿಟ್ಟು ಅದನ್ನ ಹಸಿದು ತುರಿದ್ಬಿಟ್ಟು, ಇದು ನಮ್ದು ಡ್ರೈಯರ್ ಇದೆ ಮಿಷಿನ್, ಅದ್ರಲ್ಲಿ ಒಣಗಿಸ್ತೀವಿ. ಯಾಕೆಂದ್ರೆ ಬೆಂಗಳೂರು ವೆದರ್ಗೆ ಈ ತರ ಒಣಗಕ್ ಸಾಧ್ಯ ಇಲ್ಲ. ಸೊ ಈ ತರ ಒಣಗಿಸ್ತೀವಿ ನೋಡಿ, ಕಟ್ ಅಂತ ಸೌಂಡ್ ಬರುತ್ತೆ. ಈ ತರ ಒಣಗಿಸ್ತೀವಿ ಇದನ್ನ. ಇದು 60 kgಗೆ ಬರೀ 10%, 5.5 kg 6 kg ತುರಿ ಸಿಗುತ್ತೆ. ನೆಕ್ಸ್ಟ್ ಪ್ರಾಸೆಸ್, ನಾವ್ ಇದು ತುರಿ ತಗೊಂಡು ಸೂಪ್ ಮಿಕ್ಸ್ಚರ್ ಮಾಡ್ಬೇಕಲ್ಲ ನಾವು. ಯಾಕೆಂದ್ರೆ ಇದು ವೆಯ್ಟ್ಲೆಸ್, ಓಡರ್ಲೆಸ್, ಇದೊಂಥರ ತೆಂಗಿನ ನಾರ್ ತರ. ಇದ್ರಲ್ಲಿ ಸೂಪ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಜೀರಿಗೆ ಮೆಣಸು, ಈಗ ಸೂಪ್ಗೆಲ್ಲ ಮಾಡ್ತೀವಲ್ಲ, ಬೇಳೆ, ಜೀರಿಗೆ ಮೆಣಸು, ಆಮೇಲೆ ಮೇಯ್ನ್ ಇದ್ರಲ್ಲಿ ನುಗ್ಗೆ ಸೊಪ್ಪುನು ಕೂಡ ಇರುತ್ತೆ ಇದ್ರಲ್ಲಿ. ಅದನ್ನೆಲ್ಲ ಹಾಕಿ ಒಂದು ಸೂಪ್ ಮಿಕ್ಸ್ಚರ್ ತರ ನಾವು ಮಾಡ್ತೀವಿ ಇದನ್ನ. ಇದು ಸೂಪ್ ಮಿಕ್ಸ್ಚರ್ ಫಾರ್ಮ್ಗೆ ನಾವು ತರ್ತೀವಿ. ಇದರಲ್ಲಿ ಒಂದು ಬೇಸಿಕ್, ಇದು ಶೀತ, ಕೆಮ್ಮು, ನೆಗಡಿ, ಗಂಟ್ಲೆಲ್ಲ ನೋವು ಅದೆಲ್ಲ ಇರುತ್ತಲ್ಲ, ಅದೆಲ್ಲಾನು ಕೂಡ ತಕ್ಷಣ ವಾಸಿಯಾಗುತ್ತೆ. ಆಮೇಲೆ ಇಂಡೈಜೆಷನ್ ಕೂಡ ಕಡಿಮೆ ಆಗುತ್ತೆ, ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಮೇನ್ ಇನ್ನೊಂದು ನಾ ಇಲ್ಲಿ ಹೇಳಲೇಬೇಕಾಗಿದ್ದ ವಿಷಯ ಏನಂತ ಅಂದ್ರೆ, ಹೇರ್ ಗ್ರೋತ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೀನಿ ಸರ್. ಏನಂತ ಅಂದ್ರೆ ಔಟ್ಸೈಡ್ ಹೇರ್ ಆಯಿಲ್, ಹೇರ್ ಪ್ಯಾಕ್ ಇದೆಲ್ಲ ಅಪ್ಲೈ ಮಾಡ್ಕೊಂಡ್ರೆ ಔಟ್ಸೈಡ್ ಇಂದ ನಮ್ಗೆ ವರ್ಕ್ ಆಗುತ್ತೆ. ಬಟ್ ಏನಂತ ಅಂದ್ರೆ, ಒಂದ್ ಮರ ಗಿಡ ಬೆಳೆಸ್ಬೇಕಾದ್ರೆ ನಾವು ಹೊರಗಡೆಯಿಂದ ಔಷಧಿನೂ ಹೊಡಿಬೇಕು. ಯಾಕೆಂದ್ರೆ ಕ್ರಿಮಿಕೀಟ ಇದೆಲ್ಲ ಬರ್ದೇ ಇರ್ಲಿ ಅಂತ ಅನ್ಬಿಟ್ಟು. ಬಟ್ ಕೆಳಗಡೆ ಬೇರ್ಗೆ ನಾವು
ಫಲವತ್ತನ್ನು ಕೊಡ್ಬೇಕು. ಹೌದು. ಸೊ ಫಲವತ್ತೇನೆ ನಾನು ಹೇಳುದು ನಮ್ದು ಹೇರ್ ಗ್ರೋತ್ ಚೂರ್ಣ, ಅದೆಲ್ಲ ನೀವು ಕೇಶವರ್ಧಿನಿ ಚೂರ್ಣ ನೀವೇ ನಾಮಕರಣ ಮಾಡಿದ್ ಸರ್. ಹೌದು, ಕೇಶವರ್ಧಿನಿ ಚೂರ್ಣ ಅಂತ ನಾ ಹೇರ್ ಗ್ರೋತ್ ಚೂರ್ಣ ಅಂತ ನಾನು ಹೇಳ್ತಿದ್ದೆ ಸರ್. ಇದು ಕೇಶವರ್ಧಿನಿ ಚೂರ್ಣ ಅಂತ ಅದು ಹಾಕ್ತಾಗ ಅಯ್ಯೋ ಹೆಸರು ತುಂಬಾ ಚೆನ್ನಾಗಿದೆಯಲ್ಲ. ಹೆಸರು. ಹಾ ಸರ್, ಅದು ಹಂಗೆ ಕೇಳ್ತಾರೆ ಎಲ್ಲರೂ, ಕೇಶವರ್ಧಿನಿ ಚೂರ್ಣ ಅಂತಾನೆ ಕೇಳ್ತಾರೆ ಎಲ್ಲರೂ. ಈ ಮೊಡವಾಟು ಕಾಲ್ ಸೂಪ್ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇದು ನಮ್ ಪ್ರಾಡಕ್ಟ್ ತಗೊಳ್ಳಿ ಸೇಲ್ ಆಗ್ಲಿ ಹಂಗೆಲ್ಲ ಅಲ್ಲ, ನಾನು ಹೇಳಿದೀನಿ. ಇದು ಬೋನ್ ಸ್ಟ್ರೆಂಥನಿಂಗ್ ಸರ್. ಇದು ನಾರ್ಮಲ್ ಎಲ್ಲಾ ಜನನು ತಗೋಬಹುದು. ಜನರಲ್ ಹೆಲ್ತ್ ಗೆ ಒಂದು 30-35 ಇಯರ್ಸ್ ಆದ್ಮೇಲೆ ಮೆನಪಾಸ್ ಅವರು, ಮತ್ತೆ PCOD PCOS, ಇದು ಮೆನ್ಸ್ಟ್ರಲ್ ಕ್ರಾಂಪ್ಸ್ ಎಲ್ಲಾನು ಬರಲ್ಲ ಇದರಲ್ಲಿ. ಈ ಲೇಡೀಸ್ ಪ್ರಾಬ್ಲಮ್ ಎಲ್ಲ, ಇದು ವೈಟ್ ಡಿಸ್ಚಾರ್ಜ್ ಆಗೋದು, ಪೀರಿಯಡ್ಸ್ ಪ್ರಾಬ್ಲಮ್, ಅದು ಕೂಡ ಇದರಲ್ಲಿ ಸಾಲ್ವ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಕಡಿಮೆ ಮಾಡುತ್ತೆ. ಇದು ತಗೊಂಡ್ರೆ ಬೋನ್ ಸ್ಟ್ರೆಂಥನಿಂಗ್ ಆಗುತ್ತೆ. ನಾನ್ ಹೇಳಿದ್ದವ್ರಿಗೆ ಏನಾದ್ರೂ ಇನ್ನೂ ಡೌಟ್ ಇದ್ರೆ ಸರ್ ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು ಸರ್. ಮೊಡವಾಟು ಕಾಲ್ ವೆಜಿಟೇರಿಯನ್ ಗೋಟ್ ಲೆಗ್. ಗೋಟ್ ಲೆಗ್ ಅಂದಿದ ತಕ್ಷಣನೇ ನಾನ್ ವೆಜ್ ಅಂತ ಕೇಳ್ತಾರೆ. ಖಂಡಿತ ನಾನ್ ವೆಜ್ ಅಲ್ಲ, ವೆಜಿಟೇರಿಯನ್ ಯಾರು ನೋಡೋದೇ ಇಲ್ಲ. ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್ ನಾವ್ ಇವಾಗ ಮಾಡಿರೋದು. ಓಕೆ, ಇನ್ನೊಂದು ಲಾಸ್ಟ್ ಕ್ವೆಶ್ಚನ್ ನಿಮ್ಗೆ, ಅಂದ್ರೆ ಇದು ಸೈಡ್ ಎಫೆಕ್ಟ್ಸ್ ನಥಿಂಗ್. ಕಾನ್ಸ್ಟಿಪೇಷನ್, ಲೂಸ್ ಮೋಷನ್ ಇಲ್ಲ, ಇದು ಫೈಬರ್ ಅಲ್ವಾ ಸರ್. ಇದು ಕಾನ್ಸ್ಟಿಪೇಷನ್ ಆಗಲ್ಲ, ಲೂಸ್ ಮೋಷನ್ ಆಗಲ್ಲ. ಬರೀ ಹೊಟ್ಟೆನಲ್ಲಿ ತಗೋಬಾರ್ದು. ಬರೀ ಹೊಟ್ಟೆಲ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ನೀವು ಹೇಳ್ದಂಗೆ ಕೆಲವರಿಗೆ ಲೂಸ್ ಮೋಷನ್ ಆಗುತ್ತೆ, ಕೆಲವರಿಗೆ ವಾಮಿಟಿಂಗ್ ಆಗುತ್ತೆ. ಯಾಕೆಂದ್ರೆ ಫುಡ್ ಆದ್ಮೇಲೆ ಅಷ್ಟು ಸ್ಟ್ರಾಂಗ್ ಇದು. ಆಫ್ಟರ್ ಫುಡ್ Okay. ನೀವು ಕುಡಿಬೇಕಾದ್ರೇನೆ, ಸೂಪ್ ಕುಡಿಬೇಕಾದ್ರೆ ಬಾಯಿಗೆ ಒಂಚೂರು ಚೂರ್ ಸಿಗುತ್ತೆ, ಒಂದೊಂಚೂರು ಚಿಕ್ಕ ಪಾರ್ಟಿಕಲ್ ಸಿಗುತ್ತೆ. ಸೂಪ್ ಮಾಡ್ಕೊಂಡವ್ರು ಯಾರು ಫಿಲ್ಟರ್ ಮಾಡಬಾರ್ದು ಸರ್. ಇದು ವಿತೌಟ್ ಫಿಲ್ಟರಿಂಗ್ ಇದನ್ನ ಕುಡಿಬೇಕು. ಆಮೇಲೆ ಇದನ್ನ ಫಿಲ್ಟರ್ ಮಾಡ್ಬಿಟ್ಟು ತಿಳಿ ನೀರ್ ತೆಕ್ಕೊಂಡ್ ಕುಡಿದ್ರೆ ಏನು ಪ್ರಯೋಜನ ಇಲ್ಲ. ನಾವು ಹೇಗೆ ಸೂಪ್ ಕಳ್ಸಿರ್ತೀವಿ ಹಾಗೆ ನೀರ್ನಲ್ಲಿ ಕುದಿಸ್ಬಿಟ್ಟು ಹಾಗೆ ಕುಡಿಬೇಕಷ್ಟೇ. ಇದು ನುಗ್ಗೆಕಾಯಿ ಸೊಪ್ಪು, ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪು ಮತ್ತೆ ಆಮ್ಲ. ಇನ್ನೊಂದು ಇದ್ರ ಬಗ್ಗೆ ಹೇಳ್ಬೇಕಂತ ಅಂದ್ರೆ, ಇದು ಟೊಮೆಟೊ ಹಾಕಿ, ಹುಣಸೆ ಹಣ್ಣು ಹಾಕಿ, ನಿಂಬೆ ಹಣ್ಣು ಹಾಕಿ ರುಚಿ ಹೆಚ್ಚಿಸ್ಕೋಬೋದಾ ಅಂತ ತುಂಬಾ ಜನದ ಪ್ರಶ್ನೆ ಇರುತ್ತೆ. ಇದಕ್ಕೆ ಏನು ಹಾಕ್ಬಾರ್ದು, ಹುಳಿ ಪದಾರ್ಥ ಹಾಕ್ಲೇಬಾರ್ದು ಇದಕ್ಕೆ. ಯಾಕೆಂದ್ರೆ ಹುಳಿ ಪದಾರ್ಥ ಹಾಕಿದ್ರೆ ಇದ್ರದ್ ಮೆಡಿಸಿನಲ್ ಪ್ರಾಪರ್ಟೀಸ್ ಹೊಟ್ಟೋಗ್ಬಿಡುತ್ತೆ ಸರ್. ಇನ್ನೊಂದು ವಿಷಯ ಏನಂತ ಅಂದ್ರೆ, ನಮ್ಮ ಹತ್ರ ಒಬ್ರು ಆರ್ಗ್ಯಾನಿಕ್ ಫಾರ್ಮರ್ ನಮಗ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಅವ್ರು ಹೇಳಿದ್ದೇನಂದ್ರೆ, ನೋಡಿ ಒಬ್ಬೊಬ್ಬರಿಂದ ಒಂದೊಂದು ವಿಷಯ ತಿಳ್ಕೊಳ್ಬಹುದು ಅಂತಿದೆ. ಅವ್ರು ಹೇಳೋದು, ನುಗ್ಗೆ ಸೊಪ್ಪು ನಾವು ಕನ್ಸ್ಯೂಮ್ ಮಾಡ್ತೀವಲ್ವಾ, ಇವಾಗ ಮೊರಿಂಗಾ ಪೌಡರ್, ಮೊರಿಂಗಾ ಟೀ ಅಂತೆಲ್ಲ ಹೇಳ್ತಾರಲ್ಲ, ಅದು ಬೇಸಿಕ್ ರೂಲ್ಸ್ ಏನಂತ ಅಂದ್ರೆ, ನುಗ್ಗೆಕಾಯಿ ಮರದಲ್ಲಿ ಹೂ ಬಿಡಕ್ ಬಿಡಬಾರ್ದು, ಮತ್ತೆ ಕಾಯಿ ಬಿಡಕ್ ಬಿಡಬಾರ್ದು. ಅದನ್ನೆಲ್ಲ ಟ್ರಿಮ್ ಮಾಡ್ಬಿಡ್ಬೇಕು. ಟ್ರಿಮ್ ಮಾಡಿದ್ರೆ ಏನ್ ಗೊತ್ತಾ, ನ್ಯೂಟ್ರಿಷನ್ ಫುಲ್ ಎಲೆನಲ್ಲಿರುತ್ತೆ. ಸೊ ಈ ತರ ನಮ್ಗೆ, ಅದೇ ನಾನು ಹೋಗಿ ಎಲ್ಲ ಫಾರ್ಮ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಈ ತರ ನಮ್ಗೆ ನುಗ್ಗೆ ಸೊಪ್ಪನ್ನ ಸಪ್ಲೈ ಮಾಡೋರು ಒಬ್ರು ಸಿಕ್ಕಿದಾರೆ ಸರ್, ಗಾಡ್ ಗ್ರೇಸ್. ಅದಕ್ಕೆ ನಾವು ಈ ನುಗ್ಗೆ ಸೊಪ್ಪು ಪೌಡರ್ ಮತ್ತೆ ನಲ್ಲಿಕಾಯಿ ಪೌಡರ್ ಎರಡು ಮಿಕ್ಸ್ ಮಾಡಿ ಒಂದು ಮಿಕ್ಸ್ಚರ್ ಕೊಡ್ತಾ ಇದೀವಿ. ಫಾರಿನ್ ಅಲ್ಲಿ ಇರೋರು, ಹೊರಗಡೆ ಅಲ್ಲಿ ಇಲ್ಲಿ ಇರೋರು ನುಗ್ಗೆ ಸೊಪ್ಪು ಸಾರ್ ಮಾಡ್ಕೊಂಡು ತಿನ್ನಕ್ ಆಗಲ್ಲ, ಮತ್ತೆ ನೆಲ್ಲಿಕಾಯಿ ಟೀ ಮಾಡ್ಕೊಂಡು ಕುಡಿಯಕ್ ಆಗಲ್ಲ, ಈ ತರದವರು ಬೇಕಾದ್ರೆ ನುಗ್ಗೆ ಸೊಪ್ಪು ಮತ್ತೆ ಆಮ್ಲ ಕಾಂಬಿನೇಷನ್ ನಮ್ಮ ಹತ್ರ ಪೌಡರ್ ಸಿಗುತ್ತೆ, ಅದ್ ಬೇಕಾದ್ರೂ ತಗೊಳ್ಬಹುದು. ಇವಾಗ ನೀವು ಮಾಡೋದನ್ನ ನೋಡ್ಬಿಟ್ಟು ಯಾವ ರೀತಿ ಒಂದ್ ಕಪ್ ಮಾಡ್ತೀರಾ ನೋಡ್ಬಿಡೋಣ. ನೋಡಿ ನಮ್ಮ ವೀಕ್ಷಕರಿಗೆ ನಮ್ಗೆ ಒಂದು ಗ್ಲಾಸ್ ಏನ್ ಬೆಳಿಗ್ಗೆ ಅವ್ರಿಗೂ ಫುಡ್ ಆದ್ಮೇಲೆ ತಗೊಳ್ಬೇಕಾ, ಅದೊಂದು ರೆಡಿ ಮಾಡ್ಕೊಡ್ತೀರಾ? ಹಾ ಸರ್, ಖಂಡಿತ. ಇದು ಹೇಗ್ ಮಾಡೋದು ಅಂತಾನು ತೋರಿಸ್ಬಿಡ್ತೀನಿ. ಇದು ನಮ್ಮ ಮೊಡವಾಟು ಕಾಲ್ ಸೂಪ್ ಪೌಡರ್. ಇದ್ರಲ್ಲೇ ಪೌಚ್ ಎಲ್ಲಾರ್ಗು ನಾವು ಇದ್ ಮಾಡೋದು. ಈಗ 1 ಲೋಟ ನೀರ್ಗೆ 1 ಸ್ಪೂನು ಪೌಡರ್. ಇದು ಈ ಪೌಡರ್ನ ಈ ತರ ಪಾತ್ರೆಗೆ ಹಾಕೊಂಡ್ ಬಿಡೋಣ. ತುಂಬಾ ಟೈಮ್ ಆಗಲ್ಲ. ಹಾಗೆ 1 ಲೋಟ ನೀರು ಇಷ್ಟೇ. ಇದು ಕೆಲವು ಸಾಲ್ಟ್ ನಾವು ಹಾಕಿರ್ತೀವಿ, ಏನು ಸಾಲ್ಟ್ ಎಲ್ಲ ಹಾಕೊಳ್ಳೋದು ಬೇಡ. 1-2-3 ಡ್ರಾಪ್ ತುಪ್ಪ, ಯಾಕೆಂದ್ರೆ ಒಳ್ಳೆ ತುಪ್ಪ ಈ ಜಾಯಿಂಟ್ಸ್ಗೆ ಎಲ್ಲ ತುಂಬಾ ಒಳ್ಳೇದು. ಮಂಡಿ ಜಾಯಿಂಟ್, ಬೋನ್ ಜಾಯಿಂಟ್ಸ್ಗೆಲ್ಲ ಒಳ್ಳೇದು. ಇದನ್ನ ಗಂಟಿಲ್ದೇ ತರ ಒಂದ್ಸಲ ಕದ್ರಕೊಂಡ್ಬಿಡೋಣ ಅಷ್ಟೇ. ಸೂಪ್ ಆದಂಗೆ ಇವಾಗ ಎಷ್ಟು ರೆಡಿ ಮಾಡ್ಕೊಳ್ಬೇಕು ನಾವು ಅಷ್ಟೇನೆ. ಇವಾಗ ಸ್ಟವ್ ಮೇಲೆ ಇಡೋದು. 1-2 ನಿಮಿಷ ಹೀಗೆ ಗಂಟಿಲ್ದೇ ಇರೋ ತರ ಕುದಿಯೋ ತನಕ ಕಲ್ಸಿದ್ರೆ ಆಯ್ತು. ಈಗ ಬರೀ 3 ಮಿನಿಟ್ಸ್ ಆಯ್ತು ಅಷ್ಟೇನೆ. ಕುದಿಯಕ್ ನೀರ್ ನಮ್ಗೆ ಕುದಿಯಕ್ ಎಷ್ಟು ಟೈಮೋ ಅಷ್ಟೇನೆ. ನೋಡಿ ಕುದಿ ಬಂತು ಇವಾಗ. ಈ ತರ ನೊರೆ ಬಂದಿರುತ್ತಲ್ವಾ, ನೊರೆ ಬಂದಿದ ತಕ್ಷಣ ಆಫ್ ಮಾಡ್ಬಿಡೋದಷ್ಟೇ. ನೋಡಿ ಆಫ್ ಮಾಡ್ಬಿಟ್ರೆ ಆಯ್ತು, ಸೂಪ್ ರೆಡಿ. ಮತ್ತೆ ಇದನ್ನ ಫಿಲ್ಟರ್ ಮಾಡಬಾರ್ದು. ಈಗ ಹೇಗಿದೆಯೋ ಹಾಗೆ ಕುಡಿಬೇಕು. ಡನ್.
ಇದ್ರಲ್ಲೇ ನುಗ್ಗೆ ಸೊಪ್ಪು ಎಲ್ಲಾದ್ರಿಂದ ಮೋರ್ ನ್ಯೂಟ್ರಿಷಿಯಸ್. ಕಾಲ್ ಸೂಪ್ ಕುಡ್ದು ಅಭ್ಯಾಸ ಇರೋರೆಲ್ಲ ಆಲ್ಮೋಸ್ಟ್ ಅದೇ ಟೇಸ್ಟ್ ಇದೆ ಮೇಡಮ್ ಅಂತ. ಅದೇ ಕಲರ್ ಇರ್ತದೆ ಕಾಲ್ ಸೂಪು. ಪ್ಯೂರ್ ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್. ಗೋಟ್ ಲೆಗ್ ಸೂಪ್, ಕಾಲ್ ಸೂಪು, ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್. ಗೋಟ್ ಲೆಗ್ ಸೂಪು. ಇದು ರೆಸಿಪಿ ನೆಕ್ಸ್ಟ್ ಟೈಮ್ ತೋರಿಸಿ ನೀವು ಯಾವ ತರ ಮಾಡೋದಂತೆಲ್ಲ ಟೋಟಲ್ ಇವತ್ತು ಮಾಡಿಕೊಟ್ಟಿದ್ದಾರೆ ಸರ್. ಇದು ಮತ್ತೆ ಇದು ಇನ್ನೊಂದೇನಂದ್ರೆ ಡಾಕ್ಟರ್ ಹೇಳಿ ಕೆಲವರಿಗೆ ನಾನ್ ವೆಜ್ ಎಲ್ಲ ಕುಡಿಯಕ್ಕೆಲ್ಲ ಆಗಲ್ವಲ್ಲ, ಅವ್ರು ಇದು ಕುಡಿದು ಪ್ರಯೋಜನ ಪಡ್ಕೊಂಡಿದ್ದಾರೆ ಸರ್. ಅದು ಕೂಡ ನಮ್ಮ ಹತ್ರ ಪ್ರೂಫ್ ಇದೆ. ಮತ್ತೆ ಇನ್ನೊಂದು ಎಲ್ಲಾರ ಮನಸ್ಸಲ್ಲೂ ಡೌಟ್ ಇರೋದು ಏನಂತ ಅಂದ್ರೆ, ಈ ತರ ಗೆಡ್ಡೆ ಹಸಿದೆ ತಗೊಂಡ್ರೆ, ಗೆಡ್ಡೆ ಹಸಿದೆ ತಗೊಂಡ್ರೆ ಮೋರ್ ಬೆನಿಫಿಷಿಯಲ್, ಇಲ್ಲ ಇವ್ರು ಒಣಗಿಸ್ಬಿಟ್ಟು ಸೂಪ್ ಪೌಡರ್ ಮಾಡ್ಕೊಡ್ತಾರಲ್ಲ ಇದು ನಮ್ಗೆ ಬೆನಿಫಿಷಿಯಲ್ ಅಂತ ತುಂಬಾ ಜನಕ್ಕೆ ಡೌಟ್ಸ್ ಇದೆ. ಇದು ಏನಂತ ಅಂದ್ರೆ, ಈ ತುರಿ, ಒಣಗಿರೋ ತುರಿ, ಈ ಹಸಿ ಗೆಡ್ಡೆಲಿ ಏನು ಮೆಡಿಸಿನಲ್ ಪ್ರಾಪರ್ಟೀಸ್ ಏನಿರುತ್ತೆ ಅದೇ ಕೂಡ ಉಳ್ಕೊಂಡಿರುತ್ತೆ. ಇದ್ರಲ್ಲಿ ಕಮ್ಮಿ ಆಗೋದಾಗ್ಲಿ ಇದ್ರಲ್ಲಿ ಜಾಸ್ತಿ ಇರೋದಾಗ್ಲಿ ಇಲ್ಲ. ಎರಡು ಒಂದೇ. ಇವಾಗ ನೆಲ್ಲಿಕಾಯಿನ ತುರಿದ್ಬಿಟ್ಟು ನೀವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಅದೇ ಪ್ರಾಪರ್ಟಿ ಇರುತ್ತೆ. ಅದನ್ನ ಒಣಗಿಸ್ಬಿಟ್ಟು ಆ ತುರಿ ಇದರಲ್ಲಿ ಪೌಡರ್ ಮಾಡ್ಕೊಂಡು ಅದನ್ನ ಬಿಸಿನೀರಲ್ಲಿ ಕಲ್ಸ್ಕೊಂಡ್ರು ಸೇಮ್ ಪ್ರಾಪರ್ಟಿ ಇರುತ್ತೆ, ಕಡಿಮೆ ಆಗಲ್ಲ. ನೆಲ್ಲಿಕಾಯಿನ ಏನ್ ಮಾಡಿದ್ರು ಅದ್ರ ಮೆಡಿಸಿನಲ್ ಪ್ರಾಪರ್ಟೀಸ್ ಹೋಗೋದೇ ಇಲ್ಲ. ಇದೆಲ್ಲದನ್ನು ಜೀವಂತವಾಗಿ ನಮ್ಮ ಸೆಲ್ಸ್ ನ ಆಕ್ಟಿವ್ ಮಾಡೋದು ಕೆಲವು ಹರ್ಬ್ಸ್ ಎಲ್ಲ ಇದೆಯಲ್ಲ, ಅದ್ರದ್ದೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ನಾವು ಕುಟ್ಟಿ ಜಜ್ಜಿ ಬೆಂಕಿಲ್ ಹಾಕಿ ಎಣ್ಣೆಲಿ ಹುರಿರಿ ಅದ್ರದ್ದು ಹೋಗೋದಿಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್. ಅದೇ ತರ ಎಲ್ಲದು ಒಣಗಿರೋ ತುರಿಯಿಂದ ಮಾಡಿರೋ ಸೂಪ್ ಕೂಡ ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ. ಒಂದು ಹಾಡು ನೆನಪಾಗ್ಬಿಡ್ತು ಈಗ ಜಸ್ಟ್ ಕೇಳ್ತಾ ಇದ್ವಿ ಬೆಳಗ್ಗೆ ರೇಡಿಯೋದಲ್ಲಿ, ಜೀವನ ಸಂಜೀವನ ನನ್ನ ಜೀವಕ್ಕೆ ನೀನೇ ಸಂಜೀವನ, ಜೀವನ ಸಂಜೀವನ. ಹೇಗಿದೆ ಸರ್ ಟೇಸ್ಟ್? ಇದು ಕರೆಕ್ಟ್ ಹೇಳ್ಬೇಕಂದ್ರೆ ನೀವು ಕಡಲೆಬೇಳೆ ಹಾಕಿ ಎಲ್ಲ ಒಂದು ತರ ಸೊಪ್ಪು ಹಾಕಿ ಮಾಡಿರ್ತಿರಲ್ಲ ಒಂದು ಸೂಪು, ಆ ಫ್ಲೇವರೇ ಇದೆ. ಬಟ್ ಮೆಡಿಸಿನಲ್ ಪ್ರಾಪರ್ಟೀಸ್ ಇನ್ನೇನ್ ಬೇಕು ನಮಗೆ, ರುಚಿ ಶಿಫ್ಟ್ ಆಗಬಾರ್ದು, ರುಚಿ ಚೆನ್ನಾಗಿರ್ಬೇಕು. ರುಚಿ ಚೆನ್ನಾಗಿರೋ ಒಂದು ಸೂಪ್ ಇದು. ಹೌದು, ಯಾಕೆಂದ್ರೆ ಇದು ಟೇಸ್ಟ್ ಲೆಸ್, ಓಡರ್ಲೆಸ್, ಇದು ವಾಸನೆ ಇಲ್ಲ, ರುಚಿ ಇಲ್ಲ. ಇದಕ್ಕೆ ಒಂದು ರುಚಿ ಕೊಡ್ಬೇಕಲ್ಲ ಸರ್ ನಾವು, ಅದಕ್ಕೋಸ್ಕರ ನಾವೆಲ್ಲದು ಹರ್ಬ್ಸ್ ಎಲ್ಲ ಹಾಕಿ ಎಲ್ಲ ಮಾಡಿರೋದು ಇದು ಸೂಪ್. ಪ್ರತಿ ಊರಿಗೆ ಹೋಗಿ ಅಲ್ಲಿ ಅಡಿಗೆ ಶೂಟ್ ಮಾಡ್ಬೇಕಂದ್ರೆ ನಮ್ ಬೋನ್ ಜಾಯಿಂಟ್ ಸ್ಟ್ರಾಂಗ್ ಇರ್ಬೇಕು, ನಮಗೆ ಮೂಳೆ ಸ್ಟ್ರಾಂಗ್ ಆಗ್ಬೇಕು. ಹಾಗಾಗಿ ಇದು ಒಂದು ಒಳ್ಳೆ ಸಿಕ್ಬಿಡ್ತು ನಮಗೆ. ಖಂಡಿತ ಸರ್, ಇದು ಮೈನಲ್ಲಿ ಹುರುಪು ಹುಟ್ಟಿಸುತ್ತೆ. ಹೌದೌದು, ಜೀವನೋತ್ಸಾಹ ಅದ್ ಬೇಕಲ್ಲ. ಜೀವನೋತ್ಸಾಹ ಬೇಕು, ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಬೇಕು. ಸೊ ಮೇಡಮ್ ಯಾವ ರೀತಿ ಹೇಳಿದಾರೆ ಅದೇ ರೀತಿ ನಾವು ಇದನ್ನ ಮಾಡ್ಕೊಂಡು ಸೇವಿಸಿದ್ರೆ ಅದ್ರ ಕಾಮೆಂಟ್ಸ್ ನಮಗೆ ಬೇಕು, ಯಾವ ರೀತಿ ಇತ್ತು ಅಂತ. ಮತ್ತೆ ಇನ್ನೊಂದೇನಂದ್ರೆ ಸರ್, ನರಗಳ ಸಂಬಂಧಪಟ್ಟಿದ್ದು ಅಂದ್ರೆ ಕಾಲ್ದು ಅಂತಾನೆ ತುಂಬಾ ಜನ ಅನ್ಕೊಂಡ್ಬಿಟ್ಟಿರ್ತಾರೆ. ಕಾಲು ಒಂದೇ ಅಲ್ಲ, ಈ ಕತ್ತಿನ ನರದಲ್ಲಿ ಮೈಗ್ರೇನ್ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಕತ್ತಲ್ಲಿ ಸರಿಯಾಗಿ ಇವಾಗ ನ್ಯೂಟ್ರಿಷನ್ ಅದು ಇದು ಸರಿಯಾಗಿ ಲಿವರ್ ಇಂದ ಬರ್ದೆ ಹೋದ್ರೆ ಮೈಗ್ರೇನ್ ಪ್ರಾಬ್ಲಮ್ ಬರುತ್ತೆ ಅಂತ ಇವಾಗ ನಾನು ಒಬ್ರು ನೀವು ಬಂದಾಗ ಒಬ್ರಿದ್ರು ಡಾಕ್ಟರ್, ಅವ್ರು ಹೇಳಿದ್ರು. ಸೊ ಇದ್ರಲ್ಲಿ ಅದು ಕೂಡ ವಾಸಿ ಆಗುತ್ತೆ ಅಂತ ಅವ್ರು ನಂಗೆ ಹೊಸ ವಿಷಯ ಇವಾಗ 10 minutes ಮುಂಚೆ ಹೇಳಿದ್ರು. ನಮ್ ತಲೆಯೆಲ್ಲ ಹುಳ ಬಿಟ್ಬಿಡ್ತಾರೆ ನೀವು, ನಮ್ಗೆ ಅವಾಗ ನಮಗೆ ಏನಾಯ್ತು, ಮೈಗ್ರೇನ್ ಕೂಡ ಹೆಲ್ಪ್ ಆಗುತ್ತೆ. ಕರೆಕ್ಟ್. 4280 ರೋಗಗಳಿಗೆ ರಾಮಬಾಣ. ಒಳ್ಳೆ ಇದೊಂದು ವಿಡಿಯೋ ಸಂಚಿಕೆ, ಅದು ನಂಬರ್ ಕೊಟ್ಟಿರ್ತೀವಿ. ಯಾವುದೇ ಡೌಟ್ ಮೇಡಮ್ ಫೋನ್ ಮಾಡಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಮೆಸೇಜ್ ಮಾಡಿ ಫಸ್ಟ್ ವಾಟ್ಸ್ಆಪ್ ನಲ್ಲಿ. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಅಲ್ಲಿ ನಿಮಗೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ ನನಗೆ ಕಾಲ್ ಮಾಡ್ಬೋದು. ಕಾಲ್ ಮಾಡಿದ್ರೆ ನಾನು ಕಡಿಮೆ ಡೀಟೇಲ್ಸ್ ಕೊಡ್ತೀನಿ, ಇಲ್ದೆ ಹೋದ್ರೆ ಸರ್ ವಿಡಿಯೋ ನೋಡ್ಬಿಟ್ರೇನೆ ಗೊತ್ತಾಗೋಗುತ್ತೆ. ಅಷ್ಟು ವಿವರವಾಗಿ ಕೊಟ್ಟಿದ್ದಾರೆ ಡೀಟೇಲ್ಸ್ ಅಂತೂ ಎಲ್ಲ ಹೇಳಿದ್ರಿ. ಮತ್ತೆ ಇವತ್ತೇನೋ ಕೈಲಿ ಇಟ್ಕೊಂಡಿದ್ದೀರಾ ಸರ್? ಇದು ಪಾರಂಪರ್ಯ ಅಕ್ಕಿಗಳದ ಗಂಜಿ ಪುಡಿ. ಇದು ಗಂಜಿ ಪೌಡರ್. ಏನ್ ವಿಶೇಷ ಇದು? ಇದು 10 ತರ ಪಾರಂಪರ್ಯ ಅಕ್ಕಿಗಳನ್ನ ಯೂಸ್ ಮಾಡಿ ಇದು ಗಂಜಿ ಪೌಡರ್ ಮಾಡಿರೋದು. ಗಟ್ ಹೆಲ್ತ್ ಗೆ, ಹೊಟ್ಟೆಗೆ ತುಂಬಾ ಒಳ್ಳೇದು, ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ. ಫರ್ಮೆಂಟೆಡ್ ರೈಸ್ ಇದ್ರಲ್ಲಿ ಬ್ಯೂಟಿಫುಲ್ ಸರ್, ಅಷ್ಟು ಒಳ್ಳೇದು. ಗುಡ್ ಬ್ಯಾಕ್ಟೀರಿಯಾ ಸಹ ಹಾಗೆ ಕ್ರಿಯೇಟ್ ಆಗುತ್ತೆ. ಅದಲ್ದೇನೆ ಇಷ್ಟು ತರ ಅಕ್ಕಿ ಯೂಸ್ ಮಾಡಿದೀನಿ ಸರ್ ಇದ್ರಲ್ಲಿ ನಾನು. ಬ್ಲಾಕ್ ರೈಸ್, ಇದು ಬ್ಲಾಕ್ ರೈಸ್ ನೋಡಿ. ಒಂದೊಂದು ಅಕ್ಕಿನೂ ಒಂದೊಂದು ಕಲರ್ ಗಳಿದೆ ನೋಡಿ. ಮಾಪಿಳೆ ಸಾಂಬಾ, ಪೂಂಗಾರು, ರಕ್ತಸಾಲಿ, ಕಾಟುಯಾನಂ, ಈ ತರ 10 ತರ ಅಕ್ಕಿಗಳು ಹಾಕಿದೀನಿ ಸರ್ ಇದ್ರಲ್ಲಿ. ಇದು ಒಂದೊಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ, ಅಕ್ಕಿಗಳಿದೆ. ಇಷ್ಟೆಲ್ಲ ಅಕ್ಕಿಗಳು ಹಾಕಿ ಇದು ಗಂಜಿ ಪೌಡರ್ ಮಾಡಿ. ಗಂಜಿ ಪೌಡರ್ ಇದು ರಾತ್ರಿ ಹೊತ್ತು ಗಂಜಿ ಮಾಡಿಟ್ಟು 1 ಇಂಚ್ ನೀರ್ ಬಿಟ್ಟು ಹಾಕಿ ಮುಚ್ಚಿಟ್ಬಿಟ್ರೆ ಗಂಜಿ ಮಾಡಿ, ಬೆಳಗ್ಗೆ ಎದ್ದು ಮಜ್ಜಿಗೆ, ಉಪ್ಪು, ಒಂಚೂರು ಹಸಿ ಈರುಳ್ಳಿ ಹಾಕೊಂಡು ತಿಂದ್ರೆ ಹೊಟ್ಟೆ ಕ್ಲೀನ್
ಕ್ಲೀನ್ ಆಗುತ್ತೆ, ಸ್ಟ್ರೆಂತ್ ಬರುತ್ತೆ, ಗಟ್ ಬ್ಯಾಕ್ಟೀರಿಯಾಸ್, ಗುಡ್ ಬ್ಯಾಕ್ಟೀರಿಯಾಸ್ ಕ್ರಿಯೇಟ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ, Improve ಆಗುತ್ತೆ. ಬೆಳಿತವೆ. ಹೌದೌದು. ಮೈಕ್ರೋ ಮೊದಲೇ ಇದು ಒಂಥರ ಇದೆಲ್ಲ ಏನಂತಂದ್ರೆ ಬ್ಲೂಬೆರೀಸ್ ಸಮ ಆಗೋದು. ಇಟ್ಸ್ ಅನ್ ಆಂಟಿ ಕ್ಯಾನ್ಸರಸ್, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಎಲ್ಲ ಇರುತ್ತೆ ನೋಡಿ. ಇದು ರಕ್ತಸಾಲಿ, ಈ ಅಕ್ಕಿ ರಕ್ತಸಾಲಿ. ಈ ರಕ್ತಸಾಲಿ ಅಕ್ಕಿನ ಮೊಳಕೆ ಕಟ್ಟಿದ್ರೆ ಮೊಳಕೆ ಬರುತ್ತೆ, ಅಷ್ಟು ರೀಜನರೇಷನ್ ಪವರ್ ಇರುತ್ತೆ ಇದ್ರಲ್ಲೆಲ್ಲ. ಮಾಪಿಳ್ಳೆ ಸಾಂಬ ಅಂತ ಇದೆ, ಆಮೇಲೆ ಕಾಟುಯಾನಂ, ಇದೆಲ್ಲದು ಒಂದೊಂದು ಬ್ಯೂಟಿಫುಲ್ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋ ಅಕ್ಕಿದು ಗಂಜಿ ಪೌಡರ್ ಸರ್. ಯೂಸ್ ಮಾಡಿ ಸರ್, ಯೂಸ್ ಮಾಡಿ ಹೇಳ್ತೀನಿ ನಿಮಗೆ. ಖಂಡಿತ ಸರ್, ತುಂಬಾ ಒಳ್ಳೇದು ಇದು ಗಂಜಿ ಪೌಡರ್. ಇದು ವೆಯ್ಟ್ ರಿಡಕ್ಷನ್ಗಾಗ್ಲಿ, ಹೊಟ್ಟೆ ಪ್ರಾಬ್ಲಮ್ಗಾಗ್ಲಿ, ಸ್ಟ್ರೆಂತ್ ಇಲ್ಲ ಅನ್ನೋರ್ಗಾಗ್ಲಿ, ಒಳ್ಳೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಒಳ್ಳೇದು. ವೇಟ್ ರಿಡಕ್ಷನ್ ಇದೆ ಪಾಯಿಂಟ್. ಹೌದು, ವೆರಿ ಗುಡ್. ಸೊ ಅದಕ್ಕೆ ಒಂದು ಶಕ್ತಿಯುತವಾದ ಒಂದು ಗಂಜಿ ಪೌಡರ್. ಥ್ಯಾಂಕ್ ಯು. Hello, Veena ma'am. Nanu Deepika. I really wanted to show you this X-ray and thank you for the ಮೊಡವಾಟಕಾಲ್ ಸೂಪ್. ನಾನು ಅದಕ್ಕೆ ತುಂಬಾ ಕಷ್ಟಪಟ್ಟು ತರಿಸ್ಕೊಂಡಿರೋದು. ಏನಕ್ಕಂದ್ರೆ ನನ್ನ ಮಗಳು ನಾ ಹೇಳಿದ್ದೆ, ಶಿ ಇಸ್ ಗೋಯಿಂಗ್ ಥ್ರೂ ಎ ಸರ್ಜರಿ. ಸೊ ಸರ್ಜರಿ ಆಗಿ 6 ವೀಕ್ಸ್ಗೆ ಇಫ್ ಯು ಸಿ ದ ಎಕ್ಸ್ರೇ, ನಾನು ಮಾರ್ಕ್ ಮಾಡಿದ್ದೀನಿ, ಅದು ರೆಡ್ ಕಲರ್ ಸರ್ಕಲ್ ಒಳಗಡೆ. ಬೇಸಿಕಲ್ ಆಗಿ ಅದ್ರ ಒಳಗಡೆ ನಾನು ಝೂಮ್ ಮಾಡಿ ನೋಡಿ, ನೀವು ಒಂದು ಫ್ರಾಗ್ಮೆಂಟ್ ಆಫ್ ದ ಬೋನ್ ಬಂದ್ಬಿಟ್ಟಿತ್ತು. ಅವರು ಓಪನ್ ಮಾಡಿ ಅದನ್ನ ಅವಳದೇ ಫ್ರಾಗ್ಮೆಂಟ್ನ ಕೂಡಿಸಿ ಮಾಡಿದ್ದಾರೆ ಅಲ್ಲಿ. ಅದು 6 ವೀಕ್ಸ್ಗಿಂತ ಮುಂಚೆ ಹೇಗಿತ್ತಂದ್ರೆ ಒಂದು ಲೈನ್ ಕಾಣಿಸುತ್ತೆ ನಿಮ್ಗೆ ಒಳಗಡೆ, ಅದು ಬ್ಲ್ಯಾಕ್ ಕಲರ್ ಆಗಿತ್ತು, ಅಂದ್ರೆ ಇವ್ರು ಕೂಡ್ಸಿರೋದು ಅದು. ಅದಕ್ಕೆ ಇವಾಗ ಅದು ನಿಮ್ಗೆ ಕಾಣಿಸುತ್ತೆ, ಆ ರೆಡ್ ಕಲರ್ ಸರ್ಕಲ್ ಒಳಗಡೆ ದೇರ್ ಇಸ್ ಅ ವೈಟ್ ಕಲರ್. ಹೊರಗಡೆನೂ ವೈಟ್ ಇದೆ, ಒಳಗೇನು ಒಂದು ಲೈನ್. ವಾಟ್ ದ ವೈಟ್ ಮೀನ್ಸ್ ಅವ್ರು ಹೇಳಿದ್ದಂದ್ರೆ ಹೊಸ ಕಾರ್ಟಿಲೇಜು ಬೋನು ಚೆನ್ನಾಗಿ ಹೀಲ್ ಆಗಿದೆ, ಅಂದ್ರೆ ಕೂಡ್ಕೊಂಡಿದೆ, ಪರ್ಫೆಕ್ಟ್ ಆಗಿದೆ. ದೇರ್ ಇಸ್ ನೋ ನೀಡ್ ಆಫ್ ಯೂಸಿಂಗ್ ಎನಿ ಕ್ರಚಸ್ ಆರ್ ಈವನ್ ಬ್ರೇಸ್ ಕೂಡ ತೆಗೆದು ಬಿಟ್ಟಿದ್ದಾರೆ 6 ವೀಕ್ಸ್ ಅಲ್ಲಿ. ಬೋನ್ ಆಮೇಲೆ ದೇರ್ ಇಸ್ ನೋ ನಟ್ ಬೋಲ್ಟ್ ಪ್ಲೇಟ್ ಏನಿಲ್ಲ. ಅವಳ ಬೋನು ಒಂದು ಪೀಸ್ ಬಂದ್ಬಿಟ್ಟಿರೋದನ್ನ ಅವ್ರು ಸರ್ಜರಿ ಮಾಡಿ ಕೂಡ್ಸಿದ್ದಾರೆ. ಅವಳ ಬೋನು, ಅವಳ ಕಾರ್ಟಿಲೇಜು ಬೆಳೆದಿರೋದು, ಆಮೇಲೆ ಅವಳ ಟಿಶ್ಯೂ, ದಿಸ್ ಇಸ್ ವಾಟ್ ಇಸ್ ದೇರ್ ಇನ್ ದ ಎಕ್ಸ್ರೇ. ಸೊ ಐ ಡೋಂಟ್ ನೋ ವಾಟ್ ಇಸ್ ಇಟ್, ಬಟ್ ಐ ಹ್ಯಾವ್ ಟೇಕನ್ ದ ಸೂಪ್ ಅಂಡ್ ಐ ಬಿಲೀವ್ ದಟ್ ತುಂಬಾ ಹೆಲ್ಪ್ ಆಗಿದೆ ಸೂಪಿಂದ ಅಂತ. ಥ್ಯಾಂಕ್ ಯು ವೆರಿ ಮಚ್. ಐ ವಾಂಟೆಡ್ ಯು ಟು ಸಿ, ಬಟ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನಾನು ತೋರಿಸ್ತಾ ಇರೋದು. ಇಟ್ ಇಸ್ ವೆರಿ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಇಟ್ ಈಸ್ ಅ ಪಾಸಿಟಿವ್ ರೆಸ್ಪಾನ್ಸ್. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಸೂಪ್, ದ ಕ್ವಾಲಿಟಿ ಆಫ್ ದ ಸೂಪ್. ಏನೇ ಆಗಲಿ ಹೊಟ್ಟೆಗೆ ತಗೊಳೋದು ಅನ್ನೋದು ನಮಗೆ ಭಯನೇ ಇರುತ್ತೆ ಎಲ್ಲಿಂದ ತಗೊಂಡ್ರು, ಬಟ್ ಯಾವ ಒಂದು ವಿಷಯದಲ್ಲೂ ಬೇಜಾರಿಲ್ಲ. ತುಂಬಾ ಸಂತೋಷ ಆಯ್ತು. ಒಳಗಡೆ ಇದು ಹೀಲ್ ಆಗಿರೋದು ನನಗೆ ತುಂಬಾ ಸಂತೋಷ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿ ಯೋಗ, ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.